ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಿನಿಸ್ಟರ್ ನಾಗೇಂದ್ರ ನಂತರ ಇದೀಗ ಅವರ ಪತ್ನಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಜಾಲರ್ಸ್ ಕಾಲೋನಿ ಮನೆಯಲ್ಲಿ ಮಂಜುಳಾ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮಂಜುಳಾ ಅವರ ಹೆಸರಲ್ಲೂ ಕೂಡ ನಾಗೇಂದ್ರ ಅವರು ಹಣಕಾಸಿನ ವಹಿವಾಟನ್ನ ಮಾಡಿದ್ರು. ಹಣದ ಮೂಲವನ್ನ ಪ್ರಶ್ನೆ ಮಾಡಲಿದ್ದಾರೆ ಅಧಿಕಾರಿಗಳು. ಅವ್ಯವಹಾರ ಸಮಯದಲ್ಲಿ ಪತ್ನಿ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ. ಹೀಗಾಗಿ ಮಂಜುಳಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಇಡಿ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದಿದ್ದಾರೆ. ಹಗರಣ ನಡೆದ ಸಂದರ್ಭದಲ್ಲಿ ಮಂಜುಳಾ ಅವರ ಹೆಸರಲ್ಲೂ ಕೂಡ ಕೆಲವೊಂದಷ್ಟು ಹಣಕಾಸಿನ ವಹಿವಾಟು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯ ಆಧಾರದ ಮೇಲೆ ಅದರ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಇದೀಗ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇಡಿ ಅಧಿಕಾರಿಗಳು ಮಂಜುಳಾ ಅವರನ್ನ ವಶಕ್ಕೆ ಪಡೆದ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಕೇವಲ ಮಂಜುಳಾ ಅವರ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಒಂದೇ ರೀಸನ್ ಅವರನ್ನ ವಶಕ್ಕೆ ಪಡೆದಿರೋದಕ್ಕೆ? ಸ್ಮಿತಾ ರಂಗನಾಥ್, ಈಗಾಗಲೇ ಸಾಕಷ್ಟು ದಿನಗಳಿಂದ ಏನು ನಾಗೇಂದ್ರ ಅವರ ವಿಚಾರಣೆ ಕೂಡ ಇಡಿ ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಆಗ ಅಂದರೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ತಮ್ಮ ಪತ್ನಿಯ ಹೆಸರನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾದಂಥ ಅಂಶ ಅಂದರೆ ಇಲ್ಲಿ ಅವರ ಏನು ಅಕೌಂಟ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಅಕ್ರಮ ಆಗಿರುವಂತಹ ಹಣದಲ್ಲಿ ಅವರ ಒಂದು ಅಕೌಂಟ್ಗೂ ಕೂಡ ಕೆಲವೊಂದು ಮೊತ್ತದ ಹಣ ಕೂಡ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಉಲ್ಲೇಖ ಸಿಕ್ಕಿರುವಂಥದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಏನು ವಿಚಾರಣೆ ಮಾಡಿದಂತಹ ಇಡಿ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ಗಳು ಕೂಡ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಕೂಡ ಸಿಕ್ಕಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗೇನಾದ್ರು ಹೆಚ್ಚಿನ ವಿಚಾರಣೆಯ ಅಗತ್ಯವಿದ್ದರೆ ಅವರನ್ನು ಕೂಡ ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈಗೇನು ನಾಗೇಂದ್ರ ಅವ್ರನ್ನ ಬಂಧನ ಮಾಡಿ ಆನಂತರ ಏನು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ಆನಂತರ ಮತ್ತೆ ಈಗಾಗಲೇ ಕಸ್ಟಡಿಗೆ ತೊಗೊಂಡಿದ್ದಾರೋ ಅದೇ ರೀತಿಯಾದಂಥ ಪ್ರೊಸೀಜರ್ ಕೂಡ ಇಲ್ಲಿ ಏನು ಫಾಲೋ ಆಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಏನು ವಶಕ್ಕೆ ಪಡೆಯುವಂಥ ಅಂಶದಲ್ಲಿ ಏನಂದರೆ ಏನು ಅವರ ಪಿ ಎಗಳಾದ ದೇವೇಂದ್ರಪ್ಪ ಮತ್ತು ಹರೀಶ್ ಏನಿದ್ದಾರೆ ಅವರು ಇಲ್ಲಿ ಉಲ್ಲೇಖ ಮಾಡಿದಂಥ ಕೆಲವೊಂದು ಅಂಶಗಳು ಕೂಡ ಅವರಿಗೂ ನಾಗೇಂದ್ರ ಅವ್ರಿಗೂ ಕೂಡ ಮುಳ್ಳಾಗಿತ್ತು. ಈಗ ನಾಗೇಂದ್ರ ಅವರು ಹೇಳಿರುವಂಥ ಕೆಲವೊಂದು ಹೇಳಿಕೆಗಳು ಕೂಡ ಅವರ ಪತ್ನಿ ಮಂಜುಳಾ ಅವ್ರಿಗೂ ಕೂಡ ಮುಳ್ಳಾಗಿದೆ ಅಂತಲೇ ಹೇಳ್ಬೋದು. ಅವರು ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದು ಸಾಕಷ್ಟು ಒಂದು ರೀತಿ ಅನುಮಾನಕ್ಕೆ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಅಕ್ರಮ ಹಣ ವರ್ಗಾವಣೆಯ ಸಂದರ್ಭದಲ್ಲಿ ಇವರ ಅಕೌಂಟ್ಗೂ ಕೂಡ ಕೆಲವೊಂದು ಹಣ ವರ್ಗಾವಣೆ ಆಗಿದೆ. ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಅದಕ್ಕೆ ಇಡಿಯ ಬಳಿ ಕೂಡ ಸ್ಟೇಟ್ಮೆಂಟ್ ಕೂಡ ಇರುವಂಥದ್ದು. ಸೊ ಈ ಒಂದು ಕಾರಣಕ್ಕಾಗಿ ಇವತ್ತು ಅವರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಸ್ಮಿತಾ ರಂಗನಾಥ್, ಧನ್ಯವಾದ ಅಜಯ್ ಮಾಹಿತಿಗಾಗಿ. ಇದು ರಿಪಬ್ಲಿಕ್ ಕನ್ನಡದ ವರದಿಗೆ ಸಿಕ್ಕಿರುವಂತಹ ಫಲಶ್ರುತಿ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ನೀಡುವಲ್ಲಿ ಆದ್ಯತೆ ನೀಡಬೇಕು ಅನ್ನೋ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಬಗ್ಗೆ ನಿರ್ಣಯಕ್ಕೆ ಮುಂದಾಗಿದೆ. 50% 75% ಮೀಸಲಾತಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಅನುಮೋದನೆ ನೀಡಲಾಗಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸಂತೋಷ್ ಲಾಡ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಖಾಸಗಿ ಕೈಗಾರಿಕೆಗಳಲ್ಲಿ ಸಿಡಿ ದರ್ಜೆಯ ಹುದ್ದೆಗಳಿಗೆ ಮೀಸಲಾತಿಯನ್ನ ಫಿಕ್ಸ್ ಮಾಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದೊಂದಾಗಿ ನೋಡ್ತಾ ಹೋಗೋಣ.
ಕಾರವಾರ ಜಿಲ್ಲೆಯ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಮನೆಗಳು ಕೊಚ್ಚಿ ಹೋಗಿವೆ. ಅವಘಡದಲ್ಲಿ 8 ಮಂದಿಗೆ ಗಾಯಗಳಾಗಿದ್ದು ಓರ್ವ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಜೊತೆಗೆ ಗಂಗಾವಳಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು 2 ಬೈಕುಗಳು 2 ಜಾನುವಾರು ನದಿ ಪಾಲಾಗಿವೆ. ಜೊತೆಗೆ ಗಂಗಾವಳಿ ನದಿಗೆ ಭಾರೀ ಗಾತ್ರದ ಮಣ್ಣು ಬಂಡೆಗಳು ಬಿದ್ದಿದ್ದು ನದಿ ನೀರು ಸುನಾಮಿಯಂತೆ ಅಪ್ಪಳಿಸಿದೆ. ಕಾರವಾರದ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಕೊಚ್ಚಿ ಹೋಗಿವೆ. 5 ಮನೆಗಳ ಪಾಯ ಹೊರತಾಗಿ ಮತ್ತೇನು ಉಳಿದೇ ಇಲ್ಲ. ಅವಘಡದಲ್ಲಿ 8 ಮಂದಿಗೆ ಗಾಯವಾಗಿದೆ. ಒಬ್ಬ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. 2 ಬೈಕುಗಳು 2 ಜಾನುವಾರು ಗಂಗಾವಳಿ ನದಿ ಪಾಲಾಗಿದೆ. ಗುಡ್ಡ ಕುಸಿತದ ಹಾನಿ ಶಿರೂರಿಗಷ್ಟೇ ಅಲ್ಲ, ಗಂಗಾವಳಿ ನದಿಯ ಮತ್ತೊಂದು ದಡದಲ್ಲಿ ಭಾರಿ ಹಾನಿಯಾಗಿದೆ. ಉಳುವರೆ ಗ್ರಾಮದಲ್ಲಿ ಮನೆಗಳು ಸಂಪೂರ್ಣವಾಗಿ ನದಿ ಪಾಲಾಗಿದೆ. ಗಂಗಾವಳಿ ನದಿಗೆ ಬಿದ್ದ ಭಾರಿ ಮಣ್ಣು ಬಂಡೆ ಬಿದ್ದಾಗ ಸುನಾಮಿಯಂತೆ ನದಿ ನೀರು ಅಪ್ಪಳಿಸಿದೆ. ಶಿರೂರು ಸಮೀಪ 7 ಮಂದಿ ಭೂ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಹದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರಬಹುದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ರಾಜು ಹರಿಕಾಂತ ಹೇಳಿಕೆ ನೀಡಿದ್ದಾರೆ. ನಾನು ಕುಮಟಾ ಕಡೆ ಲಾರಿಯೊಂದರಲ್ಲಿ ಹೋಗ್ತಾ ಇದ್ದೆ. ಆಗ ಗುಡ್ಡ ಜಾರಿ ಹಲವು ವಾಹನಗಳು ಮಣ್ಣಿನಡಿ ಸಿಲುಕಿದ್ವು ಅಂತ ಹೇಳಿದ್ದಾರೆ. ನಮ್ಮೂರು ಅಂಕೋಲದಿಂದ ನಾನು ಡ್ರಾಪ್ ಹಾಕೊಂಡ ಕುಮಟಾ ಹೋಗೋನು ಇಳಿಯೋನು. ಆದರೆ ಇಲ್ಲಿ ಅಚಾನಕ್ ಇಲ್ಲಿ ಶಿರೂರು ಹತ್ತಿರ ಬಂದ ಕೂಡಲೇ ನಮಗೆ ಒಂದೇ ಸತಿಗಿಂದ 2 ಸೆಕೆಂಡ್ ಒಳಗೆ ಗುಡ್ಡ ಕುಸಿದದ್ದು ಕ್ಷಣ ನಾನು ಗಾಡೀಲಿ ಇವರು. ಆಮೇಲೆ ಒಂದು ಕಾರ್ ಓಲ್ಟೇಕ್ ಮಾಡೋಗಿತ್ತು. ಅಲ್ಲಿ ಇದ್ದವ್ರು ಹೋಟೆಲ್ನವರು, ಕಡೆಗೆ ಗಾಡಿ ಟ್ರಕ್ನವರು, ಚಾ ಕುಡಿಗೆ ಬಂದವರು, ಆಮೇಲೆ ಮೇಯುಕ್ಕೆ ನಿಂತವ್ರು, ಎಷ್ಟು ಜನ ಇವ್ರಿಗೆ ಗೊತ್ತಿಲ್ಲ ಅದರಲ್ಲಿ. ಅಂದರೆ ನಮಗೆ ಗುಡ್ಡ ಕುಸಿದದ್ದು ಗೊತ್ತೇ ಆಗಲಿಲ್ಲ. ಒಂದೇ ಸತಿ ಕುಸಿದು ಹೋಗೋದು 2ರಿಂದ 3 ಸೆಕೆಂಡ್ ಒಳಗೆ ಪೂರ ನಮ್ಮ ಲಾರಿಗೆ ಬಂದು ಹೊಡೆದದೆ. ಜನ ಎಲ್ಲ ಎಷ್ಟಿದ್ರು? ಶಿರೂರಿನಲ್ಲಿ ಒಂದೇ ಕುಟುಂಬದ 5 ಭೂ ಸಮಾಧಿಯಾಗಿದ್ದಾರೆ. ನಿನ್ನೆಯಿಂದ ಗುಡ್ಡದ ಮೇಲೆ ನದಿ ತೀರದಲ್ಲಿ ಶ್ವಾನ ಮನೆಯವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದಲ್ಲಿ ಪ್ರತಿ ಮಳೆಗಾಲದಲ್ಲಿ ಇಲ್ಲಿಯ ನಿವಾಸಿಗಳಿಗೆ ಮನೆ ಧರೆ ಕುಸಿಯುವ ಭೀತಿ ಎದುರಾಗಿದೆ. ಈ ಬಾರಿ 1 ಮನೆ ಕುಸಿದಿದ್ದು ಇನ್ನುಳಿದ 17 ಮನೆಗಳಿಗೂ ಮನೆ ಕುಸಿಯುವ ಭೀತಿ ಎದುರಾಗಿದೆ. ಪರ್ಯಾಯ ಸ್ಥಳಾಂತರಕ್ಕೆ ಬೇಡಿಕೆ ಇಟ್ಟು 4-5 ವರ್ಷವೇ ಕಳೆದಿದೆ. ಗ್ರಾಮ ಪಂಚಾಯಿತಿ ಗುರುತಿಸಿರುವ ಜಾಗಕ್ಕೆ ಅರಣ್ಯ ಇಲಾಖೆ ಕೊಕ್ಕೆ ಹಾಕಿದ್ದು ಜನರು ಪರದಾಡುವಂತಾಗಿದೆ. ಮಲೆನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಕಳಸಾ ತಾಲೂಕಿನ ಕೈಮರದ ಬಳಿ ಭೂಕುಸಿತವಾಗಿದೆ. ಸೌಮ್ಯ ಎನ್ನುವವರ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದು ಮನೆ ಹಿಂಭಾಗ ಧರೆ ಕುಸಿತವಾಗಿ ಮನೆ ಮೇಲೆ ಮಣ್ಣು ಬಿದ್ದಿದೆ. ಸ್ಥಳಕ್ಕೆ ಕಳಸಾ ತಾಲೂಕು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ಮೊನ್ನೆ ಗಾಳಿ ಮಳೆ ಬಂದು ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಜರಿತಾ ಇತ್ತು. ನಿನ್ನೆಯಿಂದ ತುಂಬ ಬಂದು ಬಿದ್ದಿದೆ ಮಣ್ಣು. ಶೀಟ್ ಮೇಲೆಲ್ಲ ಫುಲ್ ಮಣ್ಣು ಆಗಿಬಿಟ್ಟಿದೆ. ಮನೆ ಒಳಗಡೆ ಕೂರ್ಲಿಕ್ಕೆ ಭಯ ಆಗ್ತಾ ಇದೆ. ಈಗ ರಾತ್ರಿ ಜೋರು ಗಾಳಿ ಮಳೆಗೆ ಮರ ಬಿದ್ದ ಕೂಡಲೇ ಇದು ಜರಿದಿದೆ. ಹೌದು, ನಿನ್ನೆ ಜರಿದಿದೆ. ನಿನ್ನೆ ಪೂರ್ತಿ ಜರಿದಿದೆ ಕೆಳಗಡೆ. ಮೊನ್ನೆ ಸ್ವಲ್ಪ ಬಂದಿತ್ತು ಅಷ್ಟೇ. ಮಹಾರಾಷ್ಟ್ರದ ಪಶ್ಚಿಮ